ಇವತ್ತು 50ನೇ ದಿನ ನಮ್ಮದು ಹೋರಾಟ ನಡೀತಾ ಇರೋದು. ಸತತವಾಗಿ ನಾವು 50 ದಿನದಿಂದನೂ ಈ ಹೋರಾಟಕ್ಕೆ ಬರ್ತಾನೇ ಇದ್ದೀವಿ. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಫೆಬ್ರವರಿಯಿಂದ ಇನ್ನೂ ನಮಗೆ ಭಯ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ನೀರಿಗೆ ತುಂಬ ಅಭಾವ ಆಗುತ್ತೆ. ಯಾಕೆಂದರೆ ನಮಗೆ ಇದು ನ್ಯಾಯ ಸರಿಯಾಗಿ ಸಿಗೋ ತನಕನೂ ಈ ಹೋರಾಟ ಅಂತೂ ನಾವು ಹಿಂದೆ ಸರಿಯಲ್ಲ. ಏನಾರ ನಮಗೆ ನ್ಯಾಯಮಂಡಳಿ ತೀರ್ಪು ಸರಿಯಾಗಿಲ್ದಾರೆ ಉಗ್ರವಾಗಿ ಪ್ರತಿಭಟನೆ ಅಂತೂ ಮಾಡ್ತೀವಿ. ಇದುವರೆಗೂ ಶಾಂತಿಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಹೆಣ್ಮಕ್ಳು ನಿಜವಾಗ್ಲೂ ಎಷ್ಟು ತಾಳ್ಮೆಯಿಂದ ಇದ್ದೀವಿ ಅನ್ನೋದು ಒಂದು ಎಕ್ಸಾಂಪಲ್ಗೆ ಇಷ್ಟು ದಿನ ಒಂದು ಶಾಂತಿಯಿಂದ ಬಂದಿದ್ದೀವಿ. ನೆಕ್ಸ್ಟಿಂದ ನಮಗೆ ಏನಾರ ತೀರ್ಪು ಏನಾರ ಆ ಕಡೆ ಈ ಕಡೆ ನಮಗೆ ವಿರೋಧವಾಗಿ ಆಯಿತು ಉಗ್ರವಾಗಿ ಪ್ರತಿಭಟನೆ ಅಂತೂ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊತೀವಿ. ಯಾಕೆಂದರೆ ನಾವು ದಿನ ಬಂದು ಹೋರಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಬೇಕು. ನಮಗೆ ಅಂತಲ್ಲ, ಹಸು ಕರು ಅದು ಗಿಡ ಎಲ್ಲ ರೈತರು ಬೆಳೆದಾರೆ ನಮ್ಗೆ ಏನೂ ಸಿಗಲ್ಲ. ಹೋಟೆಲ್ ಅವ್ರು ಬೆಳೆದಾರೆ ನಾವು ಊಟ ಮಾಡೋಕ್ಕಾಗಲ್ಲ. ನಮಗಿಲ್ದಾರೆ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ನೀರು ಊಟ ಇಲ್ಲದೇ ಇರುವೆ ಒಂದು ಪಕ್ಷ ಒಂದು ಹೊತ್ತು ಊಟ ಇದ್ದರೂ 3 ಹೊತ್ತು 2 ಹೊತ್ತು ಇಲ್ದಾರೂ ನಡೀತದೆ. ನೀರಿಲ್ಲದೆ ಮಾತ್ರ ಯಾವ ಮನುಷ್ಯನೂ ಜೀವಿಸೋಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆಂದರೆ ರೈತರು ಇಲ್ದಾರೆ ನಾವಿಲ್ಲ. ರೈತರುಗಳ ಕಷ್ಟಗಳು ನೋಡ್ತಾ ಇದ್ದರೆ 1-2 ತುಂಬ ಸಮಸ್ಯೆಗಳಾಗಿದೆ. ಇವರು ನಿಜವಾಗ್ಲೂ ಕಾಂಗ್ರೆಸ್ ಅವರು 1-2 ಆಶ್ವಾಸನೆ ಕೊಟ್ಬಿಟ್ಟು ಜನಗಳಿಗೆ 5 ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲರನ್ನೂ ಸೋಂಬೇರಿ ಮಾಡಾಕ್ಬಿಟ್ಟು 1-2 ಹಿಂಸೆ ಕೊಡ್ತಾ ಇಲ್ಲ. ಒಟ್ಟಲ್ಲಿ ಎಜುಕೇಟರ್ಸ್ನೆಲ್ಲ ಒಟ್ಟಲ್ಲಿ ಸೋಂಬೇರಿಗಳು ಮಾಡಿದ್ದಾರೆ. ಎಲ್ಲರೂ ಸುಲಭವಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಸುಲಭವಾಗಿ ದುಡ್ಡು ಅಲ್ಲ ಇದು. ಯಾಕೆಂದರೆ ಇದು ನಮ್ಮ ತಲೆಗೆ ಇದು ಕಟ್ತಾ ಇರೋದು ಟ್ಯಾಕ್ಸು. ರೇಷನ್ನಿಂದ ಹಿಡಿದು ಪ್ರತಿಯೊಂದು ಜಾಸ್ತಿ ಆಗಿದೆ. ಯಾವ್ದು ಕಡಿಮೆ ಇದೆ? ನಮ್ಮ ದುಡ್ಡು ಕೊಡೋಕ್ಕೆ ನಮಗೆ ಆಗಬೇಕಾ? ಇವರು ಬೇಕಾಗಿಲ್ಲ. ನಾವು ದುಡ್ದು ನಾವು ತಿಂತೀವಿ. 2,000ನೇ ಎಲ್ಲರೂ ನಂಬ್ಕೊಂಡಿದ್ದಾರೆ ಮಹಿಳೆಯರು. ಎಲ್ಲನೂ ಒಟ್ಟಲ್ಲಿ 5 ಗ್ಯಾರಂಟಿ ನಮಗೆ ಏನೂ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನೀರು, ನಮಗೆ ಬೇಕಾಗಿರೋ ರೇಷನ್ಸ್ ಎಲ್ಲ ಕಡಿಮೆ ಆಗಬೇಕು. ಯಾಕೆಂದರೆ ತುಂಬ ಜನಗಳು ಪರದಾಡ್ತಾ ಇದ್ದಾರೆ. ಈ ಕಡೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಹೊಡ್ತಾ ಇದ್ದಂಗೆ ಯಾರಿಗೂ ಆಯ್ತಾ ಇಲ್ಲ. ಈ ಕಡೆ ಹೆಂಗೋ ಮೇಲಿರೋರು ಹೆಂಗಾರ ನಡೀತದೆ. ಈ ಕಡೆ ಕೆಳಮಟ್ಟ ಇರೋರು ಪಾಪ ಹೆಂಗೋ ಕಷ್ಟಪಡ್ತಾರೆ. ನಮ್ಮಂಥ ಮಿಡ್ಲ್ ಕ್ಲಾಸ್ಗಳು ಕಷ್ಟಪಡ್ತಾ ಇದ್ದೀವಲ್ಲ, ಅದರಿಂದ ನಮಗೆ ನಿಜವಾಗ್ಲೂ ನಾವು ಅಂತಲ್ಲ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ನಮಗೆ ಇದಕ್ಕೆ ಶಾಶ್ವತ ಒಂದು ಪರಿಹಾರ ಬೇಕು. ನಮಗೆ ನೀರಿಗೆ ಏನಾರ ನ್ಯಾಯ ಸರಿಯಾಗಿ ಸಿಗದೇ ಇರೋ ಉಗ್ರವಾಗಿ ಪ್ರತಿಭಟನೆ ಅಂತೂ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ.